ಸರ್ ನಮಸ್ತೆ, ಕೃಷಿ ಮೇಳ 2024ಕ್ಕೆ ಸ್ವಾಗತ ಸರ್. ಸರ್ NBAR ಬಗ್ಗೆ ಇನ್ಫಾರ್ಮೇಷನ್ ನಮ್ಮ ರೈತರಿಗೆ, ಮತ್ತು ಇದು ಸರ್ವಿಸ್ ಓರಿಯೆಂಟೆಡ್ ಹೆಂಗೆ ನೀವು ಸರ್ವಿಸಸ್ ಎಲ್ಲ ಕೊಡ್ತಿದ್ದೀರಾ, ಇದ್ರ ಇನ್ಫಾರ್ಮೇಷನ್ ಎಲ್ಲನೂ ನಮ್ಮ ರೈತರಿಗೋಸ್ಕರ ತಿಳಿಸ್ಕೊಡಿ. ನಮ್ಮ ಈ ಒಂದು ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ ರೈತರಿಗೋಸ್ಕರ ಪರಭಕ್ಷಕ ಕೀಟಗಳು ಅಂದರೆ ಬೆಳೆನ ಹಾನಿ ಮಾಡತಂಥ ಕೀಟಗಳನ್ನ ಕೆಮಿಕಲ್ಸ್ ಇಲ್ಲದೇ ಅಂದರೆ ರಾಸಾಯನಿಕ ಕೀಟನಾಶಕಗಳಿಲ್ಲದೆ ಯಾವ ರೀತಿ ನಾವು ಬೆಳೆಗಳನ್ನ ಕಾಪಾಡಬೇಕು ಅನ್ನೋ ಒಂದು ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ನಾವು ಪರಭಕ್ಷಕ ಕೀಟಗಳು ಆಗಿರ್ಬೋದು ಅಥವಾ ಮತ್ತು ಈ ಒಂದು ಹುಳುಗಳನ್ನ ಸಾಯಿಸಕ್ಕಂಥ ಶಿಲೀಂಧ್ರಗಳಾಗಿರ್ಬೋದು, ದುಂಡಾಣುಗಳಾಗಿರ್ಬೋದು, ನಂಜಾಣುಗಳಾಗಿರ್ಬೋದು, ಈ ಒಂದು ಸಂಶೋಧನೆ ನಡೀತಾ ಇದೆ. ಸಂಶೋಧನೆ ಜೊತೆಗೆ ನಾವು ತರಬೇತಿನೂ ಕೊಡ್ತಾಯಿದ್ದೀವಿ. ಯಾವ ರೀತಿ ನಾವು ಈ ಒಂದು ಪರಭಕ್ಷಕ ಕೀಟಗಳನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ಯಾವ ರೀತಿ ಅವನ್ನ ಮಲ್ಟಿಪ್ಲೈ ಮಾಡಬೇಕು, ದ್ವಿಗುಣಗೊಳಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಸರ್, ಮೇಜರಾಗಿ ಫಾರ್ಮರ್ಸಿಂದ ನಿಮಗೆ ಏನು ಕ್ವೈರೀಸ್ ಬರ್ತಿದೆ ಸರ್? ಯಾವ ಕ್ವಶನ್ಸು ಅಥವಾ ಇದ್ರದ್ದು ಯೂಸೇಜ್ ಬಗ್ಗೆ ಅವ್ರಿಗೆಲ್ಲ ಅವೇರ್ನೆಸ್ ಇದೆಯಾ? ನಮಗೆ ರೈತರಲ್ಲಿ ಮೇಜರ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅಂದರೆ, ಒಂದು ಹುಳುಗಳ ಅಂದರೆ ಕೀಟಗಳ ಹತೋಟಿ ಹೆಂಗೆ ಮಾಡಬೇಕು, ಇನ್ನೊಂದು ರೋಗಗಳ ಹತೋಟಿ ಹೆಂಗೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮೇಜರ್ಲಿ ನಮ್ಮ ಒಂದು ಸಂಸ್ಥೆ ಹುಳುಗಳ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇದರಲ್ಲಿ ನುಸಿ ಆಗಿರ್ಬೋದು, ಬೆಳೆ ಹಾನಿ ಮಾಡತಂಥ ಕೀಟಗಳಾಗಿರ್ಬೋದು, ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಾಯಿದ್ವಿ. ಹಾಗೆ ಇವಕ್ಕೆ ನಾವು ತರಬೇತಿನೂ ಕೊಡ್ತಾಯಿದ್ವಿ. ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್, ನೀವೇನು ಹೇಳಿದ್ರಲ್ಲ ಅವೇರ್ನೆಸ್ ಪ್ರೋಗ್ರಾಮು, ನಮ್ಮ ಯಾವುದೇ ರೀತಿ ಈ ರೀತಿ ಮೇಳಗಳು ಎಲ್ಲೆಲ್ಲಿ ಆಗ್ತಾ ಇದ್ದಾವೆ, ಇದು ಬೆಂಗಳೂರಲ್ಲಾಗಿರಲಿ ಅಥವಾ ಶಿವಮೊಗ್ಗದಲ್ಲಾಗಲಿ ರಾಯಚೂರಲ್ಲಾಗಿರಲಿ, ಅದೇ ರೀತಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಲೈಕ್ SC/SP ಪ್ರೋಗ್ರಾಮ್ಗಳು ಮಾಡ್ತಾಯಿರ್ತೀವಿ, TSP ಪ್ರೋಗ್ರಾಮ್ಗಳು ಮಾಡ್ತಾಯಿರ್ತೀವಿ. ಮತ್ತು ನಮ್ಮ ಸಂಸ್ಥಾಪನಾ ದಿವಸನೂ ನಾವು ಎಕ್ಸ್ಪೋ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಂದರೆ ಇವೆಲ್ಲ ಏನು ಪ್ರಾಡಕ್ಟ್ಸ್ ಏನು ನಾವು ಸಂಶೋಧನೆ ಮಾಡಿ ಅಭಿವೃದ್ಧಿಪಡಿಸಿದ್ದೀವಲ್ಲ, ಆ ಒಂದು ಪ್ರಾಡಕ್ಟ್ಸ್ ಬಗ್ಗೆ, ಆ ಒಂದು ಉತ್ಪನ್ನಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸರ್, ಅಂದರೆ ಫಾರ್ಮರ್ಸಿಗೂ ಕೂಡ ತರಬೇತಿ ಅಥವಾ ವರ್ಕ್ಶಾಪ್ಸ್ ಇವೇನಾದರೂ ಮಾಡ್ತಿದ್ದೀರಾ ಸರ್ ಇನ್ಸ್ಟಿಟ್ಯೂಟ್? ಹಾಂ ಮೇಡಮ್, ಇದು ಅವರ ನೀಡ್ ಬೇಸ್ಡ್ ಮೇ ಬಿ ಒಂದು 10-15 ಜನ ಫಾರ್ಮರು ಜೊತೆಗೂಡಿ ನಾವು ಈ ಒಂದು ಪರಭಕ್ಷಕ ಕೀಟಗಳನ್ನ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಸಂಸ್ಥೆ ಅದಕ್ಕೂ ರೆಡಿ ಇರುತ್ತೆ. ಅಥವಾ ಇಂಡಿವಿಜುವಲ್ 1-to-1 ಅಥವಾ ಒಬ್ರಿಗೆ ಅಥವಾ ಇಬ್ಬರಿಗೆ ಆ ರೀತಿಯಲ್ಲೂ ಕೂಡ ನಾವು ತರಬೇತಿನ ಕೊಡ್ತಾಯಿದ್ದೀವಿ ಮೇಡಮ್. ಈ ರೀಸೆಂಟಾಗಿ ಅದು ಬಿಟ್ಟು ಈ ಒಂದು ಪರಭಕ್ಷಕ ಕೀಟಗಳನ್ನ ಬಿಟ್ಟು ನಾವು ಈ ಒಂದು ಜೇನುನೊಣಗಳ ಮೇಲೂ ಕೂಡ ಯಾವ ರೀತಿ ನಮ್ಮ ಆದಾಯ ದ್ವಿಗುಣಗೊಳಿಸೋಕ್ಕೆ ಉಪಯೋಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತರಬೇತಿನ ಕೊಡ್ತಾಯಿದ್ದೀವಿ. ಮೊನ್ನೆ ಒಂದು 4-5 ದಿವಸಗಳ ಕೆಳಗಡೆ CRPF ಪೊಲೀಸವ್ರು ಕೂಡ ಬಂದಿರೋ. ಅದಕ್ಕಿಂತ ಮುಂಚೆ ನಮ್ಮ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಸೈನಿಕರು ಕೂಡ ಬಂದು ಈ ಒಂದು ಜೇನುನೊಣದ ತರಬೇತಿನೂ ಕೂಡ ತೊಗೊಂಡೋಗಿದ್ದಾರೆ. ಸರ್, ಅಂದರೆ ಮೇಜರ್ ಯಾವುದಾದ್ರು ಕ್ರಾಪ್ಸ್ ಮೇಲೆ ಕ್ವೈರೀಸ್ ಇರ್ತಿದ್ದಾವ ಈಗ ಫಾರ್ಮರ್ಸಿಂದ, ಅಥವಾ ಸ್ಪೆಸಿಫಿಕ್ಕಾಗಿ ಇದ್ರ ಬಗ್ಗೆ ಪ್ರಾಡಕ್ಟ್ಸು ಅಥವಾ ಏನಾದರೂ ಆ ಬಗ್ಗೆ ಕೇಳ್ತಿದ್ದಾರೆ? ಇಲ್ಲಿ ನಮಗೆ ಏನು ಮಾಡ್ತಿದ್ದಾರೆ, ಇಲ್ಲಿ ನಾವು ಡಿಸ್ಪ್ಲೇ ಇಟ್ಟಿರೋದನ್ನು ನೋಡಿ ಅದರ ಪ್ರಕಾರನೇ ಫಾರ್ಮರ್ಸ್ ನಮ್ಮನ್ನು ಕೇಳ್ತಿದ್ದಾರೆ, ಏನಕ್ಕೆ ಉಪಯೋಗಿಸ್ಬೇಕು ಆ ಥರ. ಅದೇ ರೀತಿಯಾಗಿ ಅವರ ಕಡೆಯಿಂದ ಅವರು ಏನು ಬೆಳೀತಿದ್ದಾರೆ ಆ ಕ್ರಾಪ್ಸ್ ರಿಲೇಟೆಡಲ್ಲಿ ಯಾವ ಕೀಟ ಬರ್ತಿದೆ, ಇದಕ್ಕೆ ಏನು ಮಾಡಿದ್ರೆ ಕಡಿಮೆ ಆಗುತ್ತೆ, ಅದರ ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನೋ ರೀತಿ ಪ್ರಶ್ನೆಗಳನ್ನು ಇಲ್ಲಿ ನಮಗೆ ಬರ್ತಿದ್ದಾವೆ. ಸರ್, ಇದೇ ಫಸ್ಟ್ ಟೈಮಾ ಇಲ್ಲಿ ಸ್ಟಾಲ್ ಹಾಕಿರೋದು ಅಥವಾ ಭಾಳ ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತೀವಿ? ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಂದರೆ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷ ನಾವು ಸ್ಟಾಲ್ ಇದ್ದೇ ಇರುತ್ತೆ. ನಮಗೆ ಇದು ಫಸ್ಟ್ ಟೈಮ್, ಯಾಕಂದರೆ ನಾವು ಈಗ ಜನವರಿಯಲ್ಲಿ ಜಾಯ್ನ್ ಆಗಿದ್ದೀವಿ ಇಲ್ಲಿ. ಆದರೆ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷ ನಮ್ಮ ಸಂಸ್ಥೆ ಶುರುವಾದಾಗಿಂದಲೂ ಸ್ಟಾಲು ಇದ್ದೇ ಇದೆ. ಸರ್, ರೈತರ ರೆಸ್ಪಾನ್ಸ್ ಹೆಂಗಿದೆ ಅಥವಾ ರಿಯಾಕ್ಷನ್ ಹೆಂಗಿದೆ ಸರ್? ರೈತರ ರೆಸ್ಪಾನ್ಸು, ರೈತರು ಭಾಳ ಖುಷಿಯಾಗಿದ್ದಾರೆ. ಯಾಕಂದರೆ ಅವರಿಗೆ ಕೆಮಿಕಲ್ ಈಗ ನಾವು ಓವರಾಲ್ ಹೇಳೋದಿಲ್ಲ, ನಮ್ಮ ಸ್ಟಾಲ್ ರಿಲೇಟೆಡಲ್ಲಿ ಹೇಳ್ತೀವಿ. ನಮ್ಮ ಸ್ಟಾಲಲ್ಲಿ ಬಂದಾಗ ಅವ್ರೇನು ಹೇಳ್ತಿದ್ದಾರೆ, ಕೆಮಿಕಲ್ಲಿಗೆ ಆಲ್ಟರ್ನೇಟಿವ್ ಅಂದರೆ ನಾವು ಇವಾಗ ರಾಸಾಯನಿಕ ನಿರ್ವಹಣೆಗೆ ಆಲ್ಟರ್ನೇಟಿವ್ ಕೊಡ್ತಿರೋದ್ರಿಂದ ಅವರು ಖುಷಿ ಆಗ್ತಿದ್ದಾರೆ. ಯಾಕಂದರೆ ಕೆಮಿಕಲ್ ಸ್ಪ್ರೇ ಮಾಡೋದಿರಲ್ಲ, ಇದನ್ನು ಬಳಸ್ಬೋದು ಅಂತ. ಅದೇ ರೀತಿ ಇದರ ಮಾಹಿತಿ ಅವ್ರಿಗೆ ಸಿಗೋದ್ರಿಂದ ಖುಷಿ ಪಟ್ಕೊಂಡು ದೇ ಆರ್ ಹ್ಯಾಪಿ. Thank you so much for valuable information. Thank you.